ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಸಂಬಂಧಪಟ್ಟಂತೆ ಸಂಭಾವನೀಯ ಪ್ರಶ್ನೆಗಳನ್ನು ಸಿರೀಸ್ ಮಾಡ್ತಾಯಿದ್ವಿ. ಈಗ ಇನ್ನೊಂದು ಕೆಲವೇ ದಿನಗಳಲ್ಲಿ ನಿಮ್ಮದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದು ನಡೀತವೆ. ಸೊ ಅದರಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕನ್ನೋದನ್ನು ಸ್ವಲ್ಪ ಈಸಿ ಮೆಥಡಲ್ಲಿ ಹೇಳ್ತಾ ಹೊರಟಿರ್ತೀನಿ. ಈಗ ನಿನ್ನೆ ತರಗತಿಯಲ್ಲಿ ಒಂದು 20 ಕ್ವಶನ್ ಮಾಡಿದ್ವಿ. ಅದರ ಮುಂದಿಂದು ಇನ್ನೂ 15 ಕ್ವಶನ್ಸನ್ನು ಈ ಕ್ಲಾಸಲ್ಲಿ ನೋಡೋಣ. ಅದೇ ರೀತಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ. ಅದೇ ರೀತಿ ಎಕ್ಸಾಮ್ಗಿಂತ ಮುಂಚೆ ನೀವು ಹೋಗುವ ಮುನ್ನ ಇನ್ನೂ ಯಾರು ನೋಡಿಲ್ಲಲ್ಲ, ಹಿಂದಿನ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಹೋಗ್ರಿ. 100% ಯೂಸ್ ಆಗುತ್ತೆ. ಓಕೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ವಾಟ್ ವಿಲ್ ಬಿ ದ ರಿಮೈಂಡರ್ ವೆನ್ 53 to the power of 82 plus 53 ಈಸ್ ಡಿವಿಸಿಬಲ್ ಬೈ 53 ಅಂತಂದ್ರೆ ಇದನ್ನು 53ರಿಂದ ಭಾಗಿಸಿದರೆ ಶೇಷ ಎಷ್ಟು ಉಳಿತದೆ? ಇಲ್ಲಿ ಒಂದು ತಿಳ್ಕೊಂಬಿಡ್ರಿ. ಈ ಥರ ಕೇಳಿದಾಗ ಹೌದಾ, ಈ ಥರ ಕೇಳಿದಾಗ ಇಲ್ಲಿ ನೋಡ್ರಿ ಸಮಸಂಖ್ಯೆ ಅದ. ಹೌದಾ, ಸಮಸಂಖ್ಯೆ ಇದ್ದಾಗ ಈ ಎರಡೂ ಸಂಖ್ಯೆಗಳು ಸೇಮ್ ಇದ್ದಾಗ, ಸಮಸಂಖ್ಯೆ ಇದ್ದಾಗ ಇದೇನಾಗುತ್ತೆ ಹೇಳ್ರಿ, ಪೂರ್ತಿ 53ರಿಂದ ಡಿವೈಡ್ ಆಗುತ್ತೆ. ಶೇಷ ಅಂತೂ ಉಳಿಯೋದಿಲ್ಲ. ಓಕೆ, ಶೇಷ ಉಳಿಯೋದಿಲ್ಲ. ಎಲ್ಲ ಡಿವೈಡ್ ಆಗಿ ಓನ್ಲಿ ನಮಗೇನು ಉಳಿತದೆ? ಶೇಷ 0 ಉಳಿತದೆ. ಶೇಷ ರಿಮೈಂಡರ್ ಎಲ್ಲ ಹೋಗಿ ಶೇಷ ಬರೀ 0 ಉಳಿತದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಘಾತಾಂಕಗಳು ಬಂದ ಮೇಲೆ ಹೆದರಕ್ಕೆ ಹೋಗ್ಬೇಡ್ರಿ, ಭಾಳ ಈಸಿ ಇರ್ತಾವೆ. ಓಕೆ, ಡನ್. ಏನಾಗುತ್ತೆ ರೀ? ಶೇಷ 0. ಆಪ್ಷನ್ ನಂಬರ್ ಎ ನೋಡಿರಿ, ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಎಸ್ 22 ಗ್ರಾಫ್ ಮೇಲದ ನೋಡ್ರಿ. ದ ಫಾಲೋಯಿಂಗ್ ಬಾರ್ ಗ್ರಾಫ್ ಶೋಸ್ ದ ಟೋಟಲ್ ನಂಬರ್ ಆಫ್ ಯೂತ್ ಇನ್ ಲ್ಯಾಕ್ಸ್ ಆ್ಯಂಡ್ ದ number of employees youth in lakhs in 5 states A, B, C, D, E. What is the average number of youth in the 5 states? ಅಂದ್ರೆ ಎವರೇಜ್ ಎಷ್ಟು ಅದಾರ? ಯೂತ್ ಅಂದರೆ ಬ್ಲೂ ಕಲರ್ ಅದ ನೋಡ್ರಿ. ಅವೆಲ್ಲ ಕೂಡಿಸ್ರಿ. ಒಂದು 12, 8, 11.5, 10, 9 ಇವನ್ನೆಲ್ಲ ಸೇರಿಸಿದ್ರೆ ಎಷ್ಟು ಬಂತು ರೀ? 30, 50, 50.5 ಅಂತು. ಡಿವೈಡೆಡ್ ಬೈ ಟೋಟಲ್ ಎಷ್ಟು? 5 ಅದಾವೆ. ಡಿವೈಡೆಡ್ ಬೈ 5 ಮಾಡಿದರೆ 10.1 ಬಂತ. ಇಲ್ಲಿ 10.1 ಪಾಯಿಂಟ್ ಒಳಗಿಲ್ಲ, ಎಲ್ಲ ಲ್ಯಾಕ್ದೊಳಗೆ ಅದಾವ. ಅಂದ್ರೆ ಇಲ್ಲಿ 10.1 ಇಲ್ಲಿ ಐತೆ ನೋಡಿರಿ. 101 ಇಲ್ಲಿ ಐತಲ್ಲ, ಅಂದ್ರೆ 10,10,000. ಓಕೆ, ಇದೇನು ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗ್ರಿ. ಗ್ರಾಫ್ ಮೇಲೆ 100% 1ರಿಂದ 2 ಕ್ವಶನ್ ಮಿನಿಮಮ್ಮು ಕಂಪಲ್ಸರಿ ಬರ್ತಾವೆ. ಓಕೆ, ಎಸ್. ನೆಕ್ಸ್ಟ್ 23rd. An article is sold at a certain price. If it is sold at a 700 rupees of this price, then there is a loss of 10%. What is the percentage profit when it is sold at the original price? ಒರಿಜಿನಲ್ ಪ್ರೈಸ್ ಕೇಳ ನೋಡ್ರಿ. ಇಲ್ಲಿ ಏನು ಲಾಸ್ 10% ಅಂತಂದಾಗ 90 ಆಯಿತು. 90 ಅಂದ್ರೆ ಅವ ಸೆಲ್ಲಿಂಗ್ ಪ್ರೈಸ್ 900 ಅಂತ ತಿಳ್ಕೊರಿ. 900 ಆಗುತ್ತೆ. 900ಕ್ಕೆ 70% ಮಾರೋಣ ಅಂದರೆ ಎಷ್ಟಾಯ್ತು ರೀ? 900ಕ್ಕೆ 70% ಅಂದರೆ ಎಷ್ಟಾಯಿತು? 630 ಆಯಿತು. ಹೌದಾ, 630 ಒಳಗೆ ಎಷ್ಟೈತಿ? 90%. ಇಲ್ಲೈತಿಲ್ಲ, 10% ಹೋಗೈತಿ. 90% ಅಂದರೆ ಎಷ್ಟಾಯಿತು? 630ಗೆ ಡಿವೈಡೆಡ್ ಬೈ 90% ಅದನ್ನು 0.9 ಬರಿಬೋದು. ಎಸ್, ಅಂದರೆ ಎಷ್ಟಾಯಿತು? 700 ಆಯಿತು. ಅಂದ್ರೆ ಈ 900 ಇದ್ದದ್ದು 700 ಆಗೈತೆ ಅಂತಂದ್ರೆ ಎಷ್ಟಾಗೈತೆ ನೋಡ್ರಿ? 900 ಮೈನಸ್ 700 ಡಿವೈಡೆಡ್ ಬೈ 700 ಇಂಟು ಪರ್ಸೆಂಟೇಜ್ ಅಂದ್ರೆ 100. ಅಂದ್ರೆ 200 ಡಿವೈಡೆಡ್ ಬೈ 7%. ಇದು 200 ಡಿವೈಡೆಡ್ ಬೈ 7%. ಇಸ್ ಒರಿಜಿನಲ್. ದಿಸ್ ಈಸ್ ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಈ ಥರ ನಿಮ್ಮ ಆಪ್ಷನಲ್ಲಿ ಯಾವ ಥರ ಇರ್ತಾವಲ್ಲ ಆ ಥರಕ್ಕೆ ನೀವು ನೋಡಿರಿ. ಫಸ್ಟಿಗೆ ಬಿನ್ ರಾಶಿ ಒಳಗೆ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ.
ಓಕೆ, ಕೆಲವೊಂದು ಸಲ ಭಿನ್ನರಾಶಿ ಒಳಗಿರ್ತಾವೆ, ಕೆಲವೊಂದು ಸಲ ಡೆಸಿಮಲ್ ಒಳಗಿರ್ತಾವೆ. ಡನ್. ಓಕೆ, 24th. ಹಾಂ, ದ ಸ್ಕ್ವೇರ್ ರೂಟ್ ಆಫ್ 27255 ಅಂದ್ರೆ 27,225 ಯಾವ ಸಂಖ್ಯೆಯ ವರ್ಗ ಸಂಖ್ಯೆಯಾಗಿದೆ? ಈ ಎರಡೂ ಸಂಖ್ಯೆಗಳನ್ನು ಸ್ಕ್ವೇರ್ ಅಂತ ಕೊನೆ ಎರಡು ಸಂಖ್ಯೆಗಳನ್ನು ತೊಗೊಂಡ್ರೆ ಲಾಸ್ಟಿಗೆ 5 ಅದ. ಲಾಸ್ಟಿಗೆ 5 ಯಾವ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದ್ರೆ 5 ಬರುತ್ತೆ, 5 ಸ್ಕ್ವೇರ್ ಮಾಡಿದ್ರೆ ಲಾಸ್ಟಿಗೆ 5 ಬರುತ್ತೆ. ನಮ್ಮದು ಕೊನೆಯ ಸಂಖ್ಯೆ 5 ಐತಿ, ಎಲ್ಲಾದರೂ 5 ಐತಿಲ್ಲ ನೋಡಿರಿ. ಎಸ್. ಇನ್ನು ಈ ಉಳಿದಂತಹ ಎಷ್ಟು 272 ಈ ಸಂಖ್ಯೆ ಯಾವ ಸಂಖ್ಯೆಯ ಸ್ಕ್ವೇರ್ ಮಾಡಿದ ಸಮೀಪದ ನೋಡಿರಿ? 16 ಸ್ಕ್ವೇರು 216, 289 ಆಗುತ್ತೆ. ಅಂದ್ರೆ 16 ಅಂದರೆ 165 ಸ್ಕ್ವೇರ್ ನೋಡಿರಿ, 165 ಸ್ಕ್ವೇರ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು ಇದೇ ತರಹದ ಬರ್ಬೋದು, ಬೇರೆ ಥರನೂ ಬರ್ಬೋದು. ಸ್ಕ್ವೇರನ್ನು ಯಾವ ಥರ ಕೇಳ್ತಾರಂತೇಳಿ ನೀವು ನಾ ಆಲ್ರೆಡಿ ಅಗ್ನಿವೀರ ಸಂಬಂಧಪಟ್ಟಂತೆ ಚಾಪ್ಟರ್ 1ನಲ್ಲಿ ಮಾಡಿದ್ದೀನಿ. ಸ್ಕ್ವೇರಿಗೆ ಸಂಬಂಧಪಟ್ಟಂತೆ ನೋಡಿ, ಅದರೊಳಗೆ ಎಲ್ಲ ಟೈಪ್ಸ್ ಹೇಳಿ. ಡನ್. ಓಕೆ, 25. ಆಫ್ಟರ್ ಬೈಯಿಂಗ್ ಅ ಟಾಯ್ 66, Raghu managed to sell it at a profit of 15%. The selling price of the toy was ಅಂದರೆ 66 ಟಾಯ್ಸ್ ಅಂದ್ರೆ ಆಟಿಕೆಗಳನ್ನು ತೊಗೋದಾಗ ಅವಾಗೇನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಆ್ಯಟ್ ಪ್ರಾಫಿಟ್ ಆಫ್ 15%, ಅಂದ್ರೆ ಮಾರಿದಕ್ಕಿಂತ 15% ಲಾಭ ಇರ್ತೈತಿ ಅಂತಂದ. ಹಂಗಾದ್ರೆ ಅದರ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತಂದ. ನೋಡಿರಿ ಏನದ, ಟೋಟಲ್ 66 ಅದ. 15% ಯಾವ ರೀತಿ ಬರಿಬೋದು? 3/20 ಆಗುತ್ತೆ. ಓಕೆ, ಎಸ್. ಅಂದ್ರೆ 15% ಅಂದರೆ ಎಷ್ಟು? ಡಿವೈಡ್ ಮಾಡಿರಿ, 2 10ಲೆ 2 33ಲೆ ಅಂದ್ರೆ 33 × 3 99 ಡಿವೈಡೆಡ್ ಬೈ 10 ಅಂದರೆ ಹೆಂಗೆ ಬರೀತೀರಿ? 9.9 ಬಂತ. ಎಸ್. ಅಂದ್ರೆ ಅವ ಓಕೆ 9.9 ಬಂದದ. ಎಸ್. ಅವ ಏನು ಕೇಳ್ತಾನ? ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅನ್ನ 15% ಅನ್ನೋದಾಗ ಇದಕ್ಕೆ 66 ಕೂಡಿಸ್ರಿ, ಎಷ್ಟು ಬಂತು? 75.9. ಡನ್. ಓಕೆ, 75.9. ಈ ಥರ ಕ್ವಶನ್ ಅರೈಸ್ ಆಗ್ತವ, ಗೊತ್ತಿರಲಿ. ಓಕೆ, ಎಸ್. The interest earned on the 2250 at a rate of 3% simple interest per annum for 2 years will be. ಅಂದ್ರೆ ಇದರದು ಬಡ್ಡಿ ಇದನ್ನು ಕಲಿದೆ ಅಂದ್ರೆ ಏನು ಬರುತ್ತೆ ನೋಡಿರಿ. ಏನು PTR upon 100 2250 2250 ಇಂಟು 3% ಹಂಗೆ 2 ವರ್ಷಕ್ಕೆ ಡಿವೈಡೆಡ್ ಬೈ 100. ಈ 0 2 1 2 5 5 1 5 4 20 5 5 20 45 135 ನೋಡಿರಿ ಎಷ್ಟು ಬಂತು? 135. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮೇಲೆ ಯಾವ ಥರ ಕ್ವಶನ್ ಬರ್ತಾವಂತ ನೀವು ಅಸ್ಯೂಮ್ ಮಾಡ್ಬೋದು. ಆದ್ರೆ ಕೆಲವೊಂದು ಸಲ ಈ ಸಲ ಚೇಂಜಸ್ ಬರೋ ಚಾನ್ಸಸ್ ಅದಾವೆ. ಅದಕ್ಕೆ ಎಲ್ಲ ಥರ ನೋಡ್ಕೊತೇವೆ. ಈಸಿ ಅದಾವ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್ 30% ಆಫ್ 250 ಈಸ್ ಅಂದರೆ 30% ಆಫ್ 250 ಈಸ್. ಈ ಕ್ಯಾನ್ಸಲು 5 5 5 2 1 2 1 2 2 9 19 5 ಎಷ್ಟು 19 ಬಂತಲ್ಲ. ಎಸ್, ಕರೆಕ್ಟ್ ಅದ. 19 5 ಎಸ್. ಇಲ್ಲಿ ಆಪ್ಷನ್ ಮಿಸ್ಟೇಕ್ ಅದ ರೀ, ಆಪ್ಷನ್ ಮಿಸ್ಟೇಕ್ ಅದ. ಇದು 95 ಆಗಬೇಕು. ಓಕೆ, ಆಪ್ಷನ್ ನಂಬರ್ ಬಿ ನೋಡಿರಿ. ಓಕೆ, ಪರ್ಸಂಟೇಜ್ ಮೇಲೆ ಈ ಸಿಂಪಲ್ ಬರ್ತಾವಂತ ನಿಮಗೆ ಸ್ಟಾರ್ಟಿಂಗ್ ಶಿಫ್ಟ್ ಒಳಗೆ ಸಿಂಪಲ್ ಬರ್ಬೋದು. ಯಾವ ಥರ ಯಾರಿಗೆ ಬರ್ತಾವೆ ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ದ ಪ್ರಾಡಕ್ಟ್ ಆಫ್ 2 numbers ಈಸ್ 0.3 0.324. One number is 1.2. What is the other number ಅಂತಂದ್ರೆ ಟೋಟಲ್ ಇದು 12 ಇದೆ ತಿಳ್ಕೊಂಬಿಟ್ರಿ. 12 12 12 12 12 24 12 84
27 ಬಂತು. ಆದ್ರೆ ಡೆಸಿಮಲಲ್ಲಿ ಇಲ್ಲಿ ಪಾಯಿಂಟ್ ಆದ ನಂತರ 1 ಅದ, ಇಲ್ಲಿ 3 ಅದ. 3ರಾಗ 1 ತೆಗೆದ್ರೆ 2 ಆಯ್ತು. ಅಂದ್ರೆ ಪಾಯಿಂಟ್ ಆದ ನಂತರ 2 ಸಂಖ್ಯೆ ಬೇಕು. 0.27 0.27. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಎಸ್, a sum of 69 was divided between Joseph and Rohan in the ratio of 1:2. How much money did Rohan, ಅಂದರೆ 69 ರೋಹನ್ ಮತ್ತು ಜಾನ್ಸನ್ ನಡು ಏನು ಮಾಡ್ಯಾರ, ರೋಹನ್ ಮತ್ತು ಜಾನ್ಸನ್ ನಡು ಡಿವೈಡ್ ಮಾಡ್ಯಾರ. ಹೆಂಗೆ ಮಾಡ್ಯಾರ? 1:2. 1:2 ಅಂದಾಗ ಟೋಟಲ್ ಕೂಡಿಸ್ರಿ ಎಷ್ಟೈತಿ? 3 ಆಯಿತು. 3 ಅಂದ್ರೆ 69 ಅಂತ ಹೇಳ್ತಾರೆ. ಹೌದಾ? 23 ಇಂಟು ಮಾಡ್ಯಾರ. ಅವ್ರು ಯಾರು ಕೇಳ್ಯಾರ? ರೋಹನ್. ಅಂದರೆ 2 ಅಂದರೆ ಎಷ್ಟು? ಇದಕ್ಕೂ ಇಂಟು 2 23 ಮಾಡಿರಿ. 23 46. ಯಾರ್ದು? ರೋಹಾನ್ ಅವ್ರದ್ದು 46 ಬರುತ್ತೆ ನೋಡ್ರಿ. ಓಕೆ, ಎಸ್. ನೆಕ್ಸ್ಟ್, the length of each side of the rhombus. ರಾಂಬೋಸ್ ಅಂದರೆ ಗೊತ್ತೈತಲ್ಲ, ಈ ರೀತಿ ಇರುತ್ತೆ ನೋಡ್ರಿ. ಚತುರ್ಭುಜ ಆಕೃತಿ ಅಂತಿರಲ್ಲ ಅದೇ. ಎಸ್, ಈಚ್ ಸೈಡ್ ಅಂದ್ರೆ ಎಲ್ಲ ಬಾಹುಗಳು ಎಷ್ಟದವು? 25 ಅದಾವೆ. ಆ್ಯಂಡ್ ದ ಲೆಂತ್ ಆಫ್ ಒನ್ ಆಫ್ ದ ಇಟ್ಸ್ ಡಯಾಗೋನಲ್. ಲೆಂತ್ ಆಫ್ ಡಯಾಗೋನಲ್ ಅಂದ್ರೆ ಕರ್ಣ. ಇದ್ರಾಗ ಒಂದು ಕರ್ಣ ಎಷ್ಟದ ಅಂದ್ರೆ 14 ಅದ. 14 ಅಂದರೆ ಇದು 7 ಇರುತ್ತೆ, ಇದು 7. ಓಕೆ, ಫೈಂಡ್ ದ ಏರಿಯಾ ಆಫ್ ದ ರಾಂಬೋಸ್ ಅಂತ ಫೈಂಡ್ ಅದ. ಇದು ಕಂಡಿಡಿಯ ನಾನು ಏನು ಇನ್ನೊಂದು ಬಾಹುವನ್ನು ಕಂಡುಹಿಡ್ಕೊಂಡು ನಾನು ಏನು ಮಾಡಬೇಕು? ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಓಕೆ, ಇಲ್ಲಿ ಒಂದು ವಿಚಾರ ಮಾಡಿರಿ. ಇದು 25, ಇದು 7 ಆದಾಗ, ಹೌದಾ? ಇದು 27 ಆದಾಗ ಇದು ಟೋಟಲ್ 24 ಅಂದರೆ 48 ಆಗುತ್ತೆ. ಕಾಮನ್ ಸೆನ್ಸ್ ಇದು. ತ್ರಿವಳಿಗಳು ಬರ್ತಾವಲ್ಲ, ಅದನ್ನು ಗೊತ್ತಿರಬೇಕಷ್ಟೆ. ಇಲ್ಲಾಂದರೆ ನೀವು ಪೈಥಾಗೋರಸ್ ಹಾಕ್ಕೊಂಡು ನೀವು ಮಾಡ್ಬೋದು. ಇಲ್ಲಿ ನೋಡಿರಿ, ಇದು 25, 7, 24 ಅಂದರೆ ಟೋಟಲು ಇದು 14 ಐತಲ್ಲ, ಆ ಇನ್ನೊಂದು ಡಯಾಗೋನಲ್ 48 ಆಯಿತು. ಓಕೆ, ಈಗ ವಿಸ್ತೀರ್ಣ ಅಂದಾಗ ಏರಿಯಾ ಈಕ್ವಲ್ ಟು ಹಾಫ್ ಇಂಟು 2 ಡಯಾಗೋನಲ್ ಇಂಟು ಮಾಡ್ಕೊಂಬಿಡ್ರಿ. 2 ಡಯಾಗೋನಲ್ ಏನು ಮಾಡಬೇಕು? ಮಲ್ಟಿಫಿಕೇಷನ್. ಹಾಫ್ ಇಂಟು 14 ಇಂಟು 28. 2 1 2 7 14 336 ಮೀಟರ್ ಸ್ಕ್ವೇರ್. ರಾಂಬೋಸ್ ಮೇಲೆ ಭಾಳ ಸಾರಿ ಈ ಸಲ ಕೇಳೋ ಚಾನ್ಸಸ್ ಅದ. ಯಾಕಂದ್ರೆ ಲಾಸ್ಟ್ ಟೈಮು ಒಂದು 2-3 ಕ್ವಶನ್ SSC JDಯಲ್ಲಿ ಬಂದವ. ಸೊ ಈ ಸಲನೂ ಜಾಸ್ತಿ ಕ್ವಶನ್ಸಲ್ಲಿ ಅರೈಸ್ ಆಗ್ಯಾವ. ಸೊ ಅದೇ ಥರ ನಿಮ್ಗೆ RPFಗೂ ಕೂಡ ಈ ರಾಂಬೋಸ್ ಮೇಲೆ ಕೇಳ್ತಾರೆ. ರಾಂಬೋಸ್ ಅಂದರೆ ಯಾವುದಪ್ಪ ಆಕೃತಿ ಅಂದರೆ ಚತುರ್ಭುಜ ಆಕೃತಿ. ಏನು? ಒಂದು ಚತುರ್ಭುಜ ಆಕೃತಿ. ಓಕೆ, ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ 31st. 15% of alloy was the silver. If an quantity of alloy there was 51 gram silver, what was the quantity of the other element in the alloy? ಅಂದರೆ ಒಂದು ಮಿಕ್ಸ್ ಮಾಡ್ಯಾರ, 2 ಮೆಟೀರಿಯಲ್ ಮಿಕ್ಸ್ ಮಾಡ್ಯಾರ, ಒಂದು ಸಿಲ್ವರು ಇನ್ನೊಂದು ಯಾವುದೋ ಮಿಕ್ಸ್ ಮಾಡ್ಯಾರ. ಅಂದ್ರೆ ಆ ಮಿಕ್ಸ್ ಒಳಗೆ 15% ಏನೈತಿ? ಸಿಲ್ವರ್ ಐತಿ. ಏನೈತಿ? 2 ಥರ ಮಿಕ್ಸ್ ಮಾಡ್ಯಾರ. ಅದರೊಳಗೆ ಸಿಲ್ವರು ಏನು ಬೆಳ್ಳಿ ಬಂದದ್ದು, ಇನ್ನೊಂದು ಬೇರೆ ಅದ. ಆಮೇಲೆ ಬೆಳ್ಳಿ ಹತ್ರ 15% ಅದ ಅಂತ. ಒಂದು ವೇಳೆ ಆ 15% ಅಂದ್ರೆ 51 ಅಂದ್ರೆ ಇನ್ನೊಂದು ಅದಲ್ಲ, ಆ ಥರದ ಎಷ್ಟು ಅಂತ ಹಿಂಗೆ ಕೇಳ್ಯಾನ. ಓಕೆ, ಇಲ್ಲಿ ನೋಡ್ರಿ, 15% ಅಂದ್ರೆ 51. ಅದೇ ರೀತಿ 100 ಅಂದರೆ ಎಷ್ಟು? 100 ಅಂದರೆ ಎಷ್ಟು? 340. ಓಕೆ, 340 ಒಳಗೆ ಇಲ್ಲಿ ನೋಡ್ರಿ 340 ಟೋಟಲ್. ಇದು ನಮ್ಮದೇನು ಒಂದು ಮಿಶ್ರಣ ಮಾಡಿದ್ರಲ್ಲಿ ಎಲ್ಲ ಒಟ್ಟು ಕೂಡಿಸಿ 340. ಇದ್ರಾಗ ಆಲ್ರೆಡಿ 15% ತೆಗೆದುಬಿಟ್ಟಿವಿ ನಾವು. ಉಳಿದಷ್ಟು 85%. ಏನು ಉಳಿದ ಅಲಾಯ್ ಅದು ಯಾವುದು ಅಂತ ಕಂಡುಹಿಡಬೇಕು. ಈ 0 ಹೋಯಿತು. ನೆಕ್ಸ್ಟು 2 5 2 1 2 7 14 5 1 5 1 5 5 7 35. 17 ಸ್ಕ್ವೇರ್ ಎಷ್ಟು? 17 into 17 289 ನೋಡಿರಿ. ಏನು ಬಂತು? 289 ಗ್ರಾಮ್ಸ್. ಅದು ಇನ್ನೊಂದು ಏನೈತಲ್ಲ ಮಿಕ್ಸ್ ಮಾಡಿದ್ದು, ಅದು 289 ಗ್ರಾಮ್ ಅದ.
ಓಕೆ ಎಸ್. ಈಗ ನೋಡಿರಿ ಈ 51 ಮತ್ತು ಇದನ್ನು ಕೂಡಿಸಿದ್ರೆ ಟೋಟಲ್ ನಮಗೆ ಬರುತ್ತಿಲ್ಲ ನೋಡಿರಿ 340 ಬರುತ್ತಾ? ಎಸ್. ಹಾಂ, ಕ್ರಾಸ್ ವೆರಿಫಿಕೇಷನ್. ನೆಕ್ಸ್ಟ್ LCM ಆಫ್ 56 84 112 ಇದು LCM ಅಂತ ನೀವು ತೆಗಿರಿ. ಆನ್ಸರ್ ಎಷ್ಟು ಬರುತ್ತೆ ನೋಡಿರಿ, ಕಮೆಂಟ್ ಮಾಡಿರಿ. 336 ಬರ್ಬೋದು, ಕಮೆಂಟ್ ಮಾಡಿರಿ. ಓಕೆ ಎಸ್. ನೆಕ್ಸ್ಟ್ ಒನ್ ಡಿವಿಸಿಬಲ್ ರೂಲ್ ಮೇಲೆ ಅದ ನೋಡಿರಿ. ವಿಚ್ ಆಫ್ ದಿ ಫಾಲೋವಿಂಗ್ ನಂಬರ್ ಇಸ್ ಡಿವಿಸಿಬಲ್ ಬೈ 9? ಡಿವಿಸಿಬಲ್ 9 ಅಂದಾಗ ಎಲ್ಲ ಸಂಖ್ಯೆಗಳ ಕೂಡಿಸಿದ್ರೆ ಅದು 9ರಿಂದ ಭಾಗ ಹೋಗ್ಬೇಕು. ಇದು 10 24 ಐತಿ. 24 ಹೋಗುತ್ತೇನೋ ಇಲ್ಲ, ಇದು ಹೋಗಂಗಿಲ್ಲ. ಇದು 3 4 5 6 7 8 9 ಆಗುತ್ತೆ ಕೂಡಿಸಿದ್ರೆ, ಡಿವೈಡೆಡ್ ಬೈ 9 ಅಂತಂದ್ರೆ ಹೋಗುತ್ತೆ. ಅಂದರೆ ಆಪ್ಷನ್ ನಂಬರ್ ಬಿ. ಮುಂದೆ ಮಾಡೋ ಅವಶ್ಯಕತೆ ಇಲ್ಲ, ಯಾವ ಆಪ್ಷನ್ಗಳು ಒಂದೇ ಇರುತ್ತೆ. ಓಕೆ, ಆಪ್ಷನ್ ನಂಬರ್ ಬಿ ನೋಡಿರಿ. ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಅದನ್ನು 9ರಿಂದ ಭಾಗಿಸಿದರೆ ಶೇಷ ಉಳಿಲಿಲ್ಲ ಅಂದ್ರೆ ಅದು 9ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ. ಇದು ರೂಲ್ಸು. ಓಕೆ ಡನ್. 34. A train traveling at the 76 km/h cross a 450 meter long platform in 27 seconds. What is the length of the train ಅಂತ ಕೇಳೋಣ. ಟ್ರೈನ್ ಲೆಂತ್ ಕೇಳೋಣ ಅಂತಂದ್ರೆ ಇಲ್ಲಿ ನೋಡಿರಿ 450 ಪ್ಲ್ಯಾಟ್ಫಾರ್ಮ್ ಅದ, ಆದ್ರೆ ನನಗೆ ಟ್ರೈನ್ ಲೆಂತ್ ಗೊತ್ತಿಲ್ಲ. ಈಕ್ವಲ್ ಟು ಸ್ಪೀಡ್ ಕೊಟ್ಟಾನ 76 ಕೊಟ್ಟಾನ, 5/18 ನಾವು ಮಲ್ಟಿಫಿಕೇಶನ್ ಮಾಡ್ತೀವಿ, ಇಂಟು ಟೈಮ್ ಎಷ್ಟು ಕೊಟ್ಟಾನ 27. 9 ನೋಡಿರಿ, 9 2 18, 9 3 27, 2 1 2 3 6, 2 8 16 ಅಂತಂದ್ರೆ ಟೋಟಲ್ 38 ಇಂಟು 5 ಇಂಟು 3 ಮಾಡಿದರೆ ಎಷ್ಟು ಬಂತು? 570 ಬಂತು. ಇಲ್ಲಿ ಎಲ್ಲಿ ಈಕ್ವಲ್ ಟು 450 ಆ ಕಡೆ ತೊಗೊಂಬಿಡ್ರಿ, ಎಷ್ಟು ಬಂತು? 120 ಮೀಟರ್ ಟ್ರೈನ್ ಲೆಂತ್, 120 ಮೀಟರ್. ನೋಡಿರಿ, ಟ್ರೈನಿಗೆ ಸಂಬಂಧಪಟ್ಟಂತೆ 1 ಅಥವಾ 2 ಕ್ವಶನ್ 100% ಬರ್ತಾವೆ, ಗೊತ್ತಿರಲಿ. ಸಮಯ ಮತ್ತು ದೂರ ಅಂದ್ರೆ ಇದು ಕನ್ಸಿಡರ್ ಮಾಡ್ತಾರೆ, ಅದು ಇದು ಮಿಕ್ಸ್ ಮಾಡ್ಬೋದು, ಇಲ್ಲ ಸಪ್ರೇಟಾಗಿ ಕೊಡ್ಬೋದು, ಗೊತ್ತಿರಲಿ. ಡನ್. ಓಕೆ, ಲಾಸ್ಟ್ ಒನ್. 182 ಡಿವೈಡೆಡ್ ಬೈ 130 ವೆನ್ ರಿಟರ್ನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಇದು ಸಿಂಪ್ಲೆಸ್ಟ್ ಫಾರ್ಮ್ ಏನಾಗುತ್ತೆ ಅಂತ ಕೇಳ. 182 ಡಿವೈಡೆಡ್ ಬೈ 130 ಇದನ್ನು ಇನ್ನೂ ಎಷ್ಟು ಸಿಂಪಲ್ ಮಾಡ್ಬೋದು ಮಾಡಿರಿ ಅಂತ ನಾನು. 2ರಲ್ಲಿ ಹೊಡಿತೀರಿ, 2 9 2 1. ನೆಕ್ಸ್ಟು 2 6 12 2 5 10 ಅಂತಂದ್ರೆ 91 ಡಿವೈಡೆಡ್ ಬೈ 65 ಈ ಫಾರ್ಮ್ ಬಂತು. ಇದು ಇನ್ನೂ ಹೋಗುತ್ತೇನೋ, ಹೋಗುತ್ತೆ 13 ಹೋಗುತ್ತೆ. 13 7 13 5 7/5. ಯಾವಾಗ ಛೇದ ಮತ್ತು ಅಂಶಗಳು ಎಲ್ಲಿಯವರೆಗೂ ಒಂದೇ ಬಗೆಗಳು ಭಾಗ ಹೋಗೋದಿಲ್ಲ ಅಲ್ಲಿವರೆಗೂ ನಾವು ಡಿವೈಡ್ ಮಾಡಬೇಕು. ಅದು ನಮ್ಮದು ಸಿಂಪ್ಲೆಸ್ಟ್ ಫಾರ್ಮ್. ಆಪ್ಷನ್ ನಂಬರ್ ಏನು? ಈ ತರಹದ ಪ್ರಶ್ನೆಗಳು ನಿಮಗೆ ಬರೋ ಚಾನ್ಸಸ್ ಅದಾವ. ಸೊ ಎಷ್ಟು ನಾನು ಮೇ ಬಿ 6ರಿಂದ 7 ಕ್ಲಾಸ್ಗಳನ್ನು ಮಾಡಿರ್ಬೋದು. 6 to 7 ಅದಾವ ವಿಡಿಯೋಸು, ಅವನ್ನೆಲ್ಲ ನೋಡಿರಿ. ಎಲ್ಲ ಡಿಫ್ರೆಂಟ್ ಅದಾವ. ಯಾಕಂತಂದ್ರೆ ಎಕ್ಸಾಮು ನಿಯರ್ ಅದ. ಓಕೆ, ಎಕ್ಸಾಮ್ ನಿಯರ್ ಅದ. ಈ ಥರದ್ದು ನಾನು RPFದು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಅದರದ್ದು RPFದಿನ ವಿಡಿಯೋ ಪ್ಲೇಲಿಸ್ಟ್ ಐತಲ್ಲ ಅದನ್ನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗ್ರಿ, ವಿಡಿಯೋಸ್ ನೋಡಿರಿ, ಅದೇ ರೀತಿ ಪ್ರಿಪ್ರೇಷನ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.